ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಹೋಳಿಗೆ ಮಾಡ್ತಾಯಿದ್ದೀನಿ. ಸೊ ಬೇಳೆ ಹೋಳಿಗೆ ಅಂದ್ಕೊಂಡ್ರೆ ಬೇಳೆದ ಹೋಳಿಗೆ ಅಲ್ಲ, ಇದು ಕ್ಯಾರೆಟ್ ಹೋಳಿಗೆ ಮಾಡ್ತಾಯಿದ್ದೀನಿ. ಸೊ ನೀರು ಕುಡಿದಷ್ಟೇ ಸುಲಭವಾಗಿ ಮಾಡ್ಬೋದು. ಸೊ ಹಾಗಿದ್ರೆ ಬೇಳೆದ ಹೋಳಿಗೆ ಅಲ್ಲ, ಕ್ಯಾರೆಟ್ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಅರ್ಧ ಕಪ್ ಹಸಿ ತೆಂಗಿನ ತುರಿನ ತುರ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ತುರಿ 1 ಕಪ್, ಉಪ್ಪು, ಅರಿಶಿಣದ ಪುಡಿ 2 ಟೇಬಲ್ ಸ್ಪೂನ್ ತುಪ್ಪ, 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, 1 ಕಪ್ ಬೆಲ್ಲ, ಹಾಗೆ ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ. ಸೊ ಹಿಟ್ಟು ಸಾಮಗ್ರಿಗಳು ಇವಾಗ ರೆಡಿ ಇದೆ. ಒಂದು ತಟ್ಟೆಗೆ ಅಥವಾ ಪರಾತಿನಲ್ಲಿ ನಾನಿವಾಗ 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಮೊದಲೇ ಜರಡಿ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ನೆಕ್ಸ್ಟು 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಕರೆಕ್ಟಾಗಿರಲಿ. 1 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಗೋಧಿ ಹಿಟ್ಟು, ಹಾಗೆ ಉಪ್ಪು ಮತ್ತು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಒಂದು ಸತಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಸೊ ಡ್ರೈ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನೀರು ಹಾಕ್ಕೋತಾ ಇದ್ದೀನಿ. ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾನು 1 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮೆಜರ್ಮೆಂಟ್ ನೋಡಿಕೊಂಡು ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಸೊ ನಂಗೆ ಕ್ವಾಂಟಿಟಿ ಇಷ್ಟೇ ಬೇಕು ಅಂತ ಇಷ್ಟು ಮಾಡ್ಕೊಂಡಿದ್ದೀನಿ. ಮೆತ್ತಗಾಗಿರಬೇಕು ಹಿಟ್ಟು, ಗಟ್ಟಿ ಇರಬಾರ್ದು. ಸೊ ಈ ಥರ ಹಿಟ್ಟನ್ನು ನೀರು ಹಾಕ್ಕೊಂಡು ನೋಡ್ಕೊಂಡು ನಾದ್ಕೊಳ್ಳಿ. ಹೋಳಿಗೆ ಹಿಟ್ಟಿನ ಹದಕ್ಕೆ ಇರಬೇಕು. ಸೊ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ಮಿಚ್ಕೋಬೇಕು. ಇನ್ನೊಂದು ಸ್ವಲ್ಪ ಮಿಚ್ಕೊಂಡ ನಂತರ ಈ ಥರ ಆಗುತ್ತೆ. ಮೆತ್ತಗೆ ರೆಡಿ ಮಾಡ್ಕೋಬೇಕು. ಇದನ್ನು ನಾವು ಒಂದು 1/2 ಅವರ್ 45 ಮಿನಿಟ್ಸ್ ನೆನೆಯೋಕೆ ಇಟ್ಬಿಡಬೇಕು. ಸೊ ಒಂದು ತಟ್ಟೆ ಅಥವಾ ಒಂದು ಕಾಟನ್ ಬಟ್ಟೆನ ಮುಚ್ಚಿಟ್ಕೊಳ್ಳಿ. ಸೊ ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಕ್ಯಾರೆಟ್ ತುರಿನ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ. ನೀವಿಲ್ಲ ಅಂದರೆ ಹೋಳು ಮಾಡಿಕೊಂಡು ಹಾಕೋಬೋದು. ಸೊ ಏಲಕ್ಕಿ ಪುಡಿನ ಸ್ವಲ್ಪ ಕುಟ್ಕೊಂಡು ತೊಗೊಂಡಿದ್ದೀನಿ. ಹಾಗೆ ಮಿಕ್ಸಿ ಮಾಡ್ಕೊಂಡು ಬರೋಣ. ನೀರು ಹಾಕಬೇಡಿ, ಹಾಗೆ ಡ್ರೈ ಮಿಕ್ಸಿನೇ ಮಾಡ್ಕೊಂಡು ಬನ್ನಿ. ಸೊ ಇವಾಗ ಡ್ರೈ ಮಿಕ್ಸಿ ಆಗಿದೆ ನಮ್ದು. ಇವಾಗ ಕ್ಯಾರೆಟು ಈ ಥರ ಇರಬೇಕು. ಸೊ ನೆಕ್ಸ್ಟು ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿಬಿಟ್ಟು ನಾವು ಕ್ಯಾರೆಟ್ ಏನು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಆ ತುಪ್ಪದಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಏನಕ್ಕೆ ಮಾಡ್ಕೋಬೇಕಂದ್ರೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅದಕ್ಕೋಸ್ಕರ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಈ ಥರ ಫ್ರೈ ಮಾಡ್ಕೊಂಡ ನಂತರ ನೆಕ್ಸ್ಟು 1 ಕಪ್ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಸೊ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ತೊಗೊಂಡಿರೋದು. ಸೊ ನೀವು ತುರಿದು ಬೇಕಾದ್ರೂ ಇಲ್ಲ ಅಂದರೆ ಹಾಗೆ ಹಾಕ್ಕೋತೀನಿ ಅಂದರೆ ಜಲ್ದಿ ಮಿಕ್ಸ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಕುಟ್ಟಿ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಯಿತು ನಮ್ದು ಇವಾಗ ಕ್ಯಾರೆಟ್ದು. ಸೊ ಈ ಥರ ಡ್ರೈ ಥರ ಆಗಬೇಕು. ಸ್ವಲ್ಪ ಹಸಿ ವಾಸನೆ ಹೋದ ನಂತರ ನೀರೆಲ್ಲ ಬಿಟ್ಕೊಳ್ಬೇಕು. ಅದರಲ್ಲಿರೋದೆಲ್ಲ ನೀರಿನ ಅಂಶ ಎಲ್ಲ ತೆಗೆದ ನಂತರ ಒಂದು 10 ನಿಮಿಷ 20 ನಿಮಿಷ ಆರಕ್ಕೆ ಬಿಟ್ಬಿಡೋಣ. ಆರಿದ ನಂತರ ಈ ಥರ ಉಂಡೆಗಳನ್ನ ಮಾಡ್ಕೋಬೇಕು. ಕ್ಯಾರೆಟ್ದು ಉಂಡೆಗಳನ್ನ ಮಾಡಿಕೊಂಡು ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಆರಿದ ನಂತರ ಈ ಸೈಡ್ ಇಟ್ಕೊಂಡ್ಬಿಡೋಣ. ನೆಕ್ಸ್ಟು ಇವಾಗ 1/2 ಅವರ್ ಆಗಿದೆ ನಮ್ಮದು. ಇನ್ನೊಂದು ಸ್ವಲ್ಪ ಕೈಗೆ ಎಣ್ಣೆನೋ ಅಥವಾ ತುಪ್ಪನ ಹಚ್ಕೊಂಡ್ಬಿಟ್ಟು ಇದನ್ನು ಮಿಚ್ಕೊಂಡು ಈ ಥರ ಪೇಪರ್ ಇರುತ್ತಲ್ಲ, ಎಣ್ಣೆ ಕವರ್ ಇರುತ್ತಲ್ಲ, ಸೊ ಅದನ್ನ ಕಟ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ಮಿಶ್ರಣ. ಇಲ್ಲ ನೀವು ಲಟ್ಟಿಸ್ಕೊಂಡು ಬೇಕಾದರೂ ಮಾಡ್ಕೊಳ್ಳಿ. ನಾನು ಈ ಥರ ಎಣ್ಣೆ ಹಚ್ಕೊಂಡ್ಬಿಟ್ಟು ತಟ್ಕೊಂಡು ಇದರೊಳಗಡೆ ಕ್ಯಾರೆಟನ್ನು ತುಂಬಿಟ್ಟು ಲಟ್ಟಿಸ್ತಾ ಇದ್ದೀನಿ. ಸೊ ನೋಡಿ ಈ ಥರ ಉಂಡೆ ಮಾಡ್ಕೊಂಡು ಹಾಕಿದರೆ ನಮಗೆ ನೀಟಾಗಿ ಬರುತ್ತೆ ಹೋಳಿಗೆ. ಅದಕ್ಕೋಸ್ಕರ ಈ ಥರ ತುಂಬ್ಕೊಂಡ್ಬಿಟ್ಟು ಈ ಥರ ಮಡಚ್ಕೊಂಡು ಬೇಳೆ ಹೋಳಿಗೆ ಯಾವ ಥರ ಮಾಡ್ತಿರಲ್ಲ ಹೂರಣ, ಅದೇ ಥರನ ಇದನ್ನು ಕೂಡ ಮಾಡ್ಕೊಳ್ಳಿ. ಸೊ ಈ ಥರ ಒಳಗಡೆ ಎಲ್ಲ ತುಂಬಿದ ನಂತರ ಈ ಥರ ಮೋದಕ್ ಟೈಪ್ ಮಾಡಿ ಪ್ರೆಸ್ ಮಾಡಿ ಹಾಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ತಟ್ಕೋಬೇಕು. ಸೊ ತವಾನು ಕಾಯಕ್ಕೆ ಇಟ್ಟಿದ್ದೀನಿ ನಾನಿವಾಗ. ತವಾ ಕಾಯೋವರೆಗೂ ನಾವು ಇದನ್ನು ತಟ್ಟಿ ಎಣ್ಣೆ ಹಚ್ಚಿ ತಟ್ಕೊಂಡು ತವಾ ಹಂಚ ಮೇಲೆ ಹಾಕೋಣ. ಸೊ ನೋಡಿ ಸೈಡಲ್ಲಿ ಸ್ವಲ್ಪ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಇದನ್ನ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ. ನೋಡಿ ಈ ಥರ ಮಾಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂದವರು ಈಸಿಯಾಗೆ ಬರುತ್ತೆ ಇದು. ಬೇಳೆ ಹೋಳಿಗೆಕ್ಕಿಂತ ಈಸಿ ಕೂಡ ಇದು. ಸ್ಟಫಿಂಗ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನಾವು ಹಂಚ ಮೇಲೆ ಹಾಕಿಬಿಡೋಣ. ಹೆಂಚು ಕಾದಿದೆ. ಇವಾಗ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹಂಚ ಮೇಲೆ ಹಾಕ್ಕೋತಾ ಇದ್ದೀನಿ. ಸೊ ಇದು ಬೇಯೋವರೆಗೂ ನಾನು ನಮ್ಮನೇಲಿ ಚಪಾತಿ ಮಾಡೋ ಇದು ಇದೆ, ಈ ಥರ ಲಟ್ಟಿಸ್ಕೊಂಡು ಅದರೊಳಗೆ ಸ್ಟಫಿಂಗ್ ಮಾಡ್ಕೋಬೋದು. ಸೊ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಆಗಲಿಲ್ಲ ಅಂದರೆ ಇದರಲ್ಲಿ ಮಾಡ್ಕೋಬೋದು. ಲಟ್ಟಿಸ್ಕೊಂಡು ಈ ಥರ ತಟ್ಕೊಂಡು ಒಂದು ಸತಿ ಲಟ್ಟಿಸ್ಕೊಂಡು ತೆಳ್ಳಗೆ ಮಾಡ್ಕೊಂಡು ಹಂಚ ಮೇಲೆ ಹಾಕಿರಿ. ನೋಡಿರಿ ಇವಾಗ ನಾನು ಹೆಂಗೆ ಕಾಣ್ತೈತೆ ಅಂತ. ಸೊ ಈ ಥರ ಎರಡು ಮಗಳು ಚೆನ್ನಾಗಿ ಬೇಯಿಸ್ಕೋಬೇಕು.
ಸೊ ನೋಡ್ಕೊಂಡು ನಿಮ್ಮ ಸೈಜ್ ಯಾವ ಥರ ಬೇಕೋ ಆ ಥರ ಲಟ್ಟಿಸ್ಕೊಳ್ಳಿ. ತಿಪ್ಪು ಬೇಕಿದ್ರೆ ತಿಪ್ಪು, ಇಲ್ಲ ತೆಳ್ಳಗೆ ಬೇಕಿದ್ರೆ ತೆಳ್ಳಗೆ ಮಾಡ್ಕೊರಿ. ಒಂದು 4 ಆಗಿದೆ ನಮ್ಮದು 1 ಕಪ್ ಕ್ಯಾರೆಟ್ ತುರಿಗೆ. ಸೊ ನೋಡ್ಕೊಂಡು ಕ್ವಾಂಟಿಟಿ ತೊಗೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ರೆಡಿ ಮಾಡ್ಕೋಬೋದು ಹೋಳಿಗೆನ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಕ್ಯಾರೆಟ್ ಹೋಳಿಗೆನ. ನೀವು ಇದೇ ರೀತಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಹೋಳಿಗೆ ಗೊತ್ತಿದೆಯೋ ಸೊ ಅದನ್ನು ಕಮೆಂಟಲ್ಲಿ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಅದೇ ಥರನ ಹೋಳಿಗೆನ ಟ್ರೈ ಮಾಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.